ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವು ತುಂಬ ಚೆನ್ನಾಗಿದ್ದೀರಾ ಅಂದ್ಕೊತಾ ಇದ್ದೀನಿ. ನಾನು ಸಹ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಮ್ಮ ಹಳ್ಳಿ ಸ್ಟೈಲು ಸ್ಪೆಷಲ್ಲು. ಈ ಥರ ಯಾರಾದರೂ ನೋಡಿದ್ದೀರಾ? ನೋಡಿ, ಇದನ್ನು ಜನಗ್ ನೋವು ಅಂತಾರೆ. ಇದ್ರ ಬಸ್ಸಾರು ಮಾಡೋಣ ಬನ್ನಿ, ಯಾವ ಥರ ಅಂತ ನೋಡೋಣ. ನಮ್ಮ ಮನೇಲಿ ನಾನು ಮಾಡೋದು. ಅದಕ್ಕೆ ಹೆಸರು ಕಾಳು ತೊಗೊಂಡಿದ್ದೀನಿ. ತೊಗರಿಬೇಳೆನೂ ಹಾಕ್ಬೋದು, ಕಾಳು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಅಲಸಂದಿ ಕಾಳು ಚೆನ್ನಾಗಿರುತ್ತೆ. ನಾನು ಹೆಸರು ಕಾಳು ತೊಗೊಂಡಿದ್ದೀನಿ. ಇದನ್ನು ಫಸ್ಟು ಕುಕ್ಕರ್ಗೆ ಹಾಕಿ ತೊಳೆಯೋಣ. ನೋಡಿ, ನಾವು ಸೊಪ್ಪು ಎಷ್ಟು ತೊಗೊಳ್ತೀವೋ ಅದಕ್ಕೆ ಕ್ವಾಂಟಿಟಿ ನೋಡಿಕೊಂಡು ಕಾಳು ತೊಗೊಂಡಿದ್ದೀನಿ ನಾನು. ತೊಳೆದಿಟ್ಕೊಂಡು ಕಾಳು, ಅದಕ್ಕೀಗ ನೀರು ಹಾಕಿ ಒಂದು ವಿಸಲು ಕುಕ್ಕರಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಕಾಳು ಗಟ್ಟಿ ಇರುತ್ತಲ್ವ, ಬೇಗ ಬೇಯಲ್ಲ ತಪ್ಪಲೆಯಲ್ಲಿ. ಅಷ್ಟೊತ್ತಿಗೆ ಇದು ಹೂವೆಲ್ಲ ಕ್ಲೀನ್ ಮಾಡಿಕೊಂಡು ಈ ಥರ ಎಲ್ಲ ನೀಟಾಗಿ ತೊಳೆದು ಇದನ್ನು ಬೇಯಿಸೋಕ್ಕಿಡೋಣ. ನೋಡಿ, ಬೇಯಲಿಕ್ಕೆ ಇಡೋಣ. ಇದು ಬೇಗ ಬೆಂದೋಗ್ಬಿಡುತ್ತೆ. ಒಂದು 5 ನಿಮಿಷಕ್ಕೆಲ್ಲ ಬೆಂದೋಗ್ಬಿಡುತ್ತೆ ಇದು. ನೀವು ಯಾರಾದರೂ ನೋಡಿದ್ದೀರಾ? ನೀವು ತಿಂದಿದ್ದೀರಾ? ಜನಗ್ ನೋವ ಅಂತ ಹೇಳ್ತಾರೆ. ನೋಡಿ, ಬೇಯಿಸಿದ್ದೀನಿ. 2 ಕಾಳು ಸೊಪ್ಪು ಬೆಂದ ತಕ್ಷಣ ಈ ಥರ ಇರುತ್ತೆ. ಇದು ನೀರು ಸಪ್ರೇಟು, ಕಾಳು ಸಪ್ರೇಟು ತೊಗೊಂಡಿದ್ದೀನಿ. ನೋಡಿ, ಈ ಥರ ಇರುತ್ತೆ. ಇದಕ್ಕೆ ಸಾಂಬಾರು ಮಾಡೋಣ. ಈಗ ಸೊಪ್ಪಿಗೆ ಸ್ವಲ್ಪ ಶೇಂಗಾ ಪುಡಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಅದು ಪುಡಿ ಮಾಡ್ಕೊತಾ ಇದ್ದೀನಿ. ನೋಡಿ, ಸಾಂಬಾರು ಬೇಕಾಗಿರೋದು ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಹುಣಸೆಹಣ್ಣು, ಜೀರಿಗೆ, ಸ್ವಲ್ಪ ತೆಂಗಿನಕಾಯಿ, ಬೇಯಿಸಿರಟ್ಟಂಥ ಕಾಳು, ಸ್ವಲ್ಪ ಕಡಲೆಬೀಜ. ಇಷ್ಟನ್ನು ಸ್ವಲ್ಪ ನುಣ್ಣಗೆ ರುಬ್ಬಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ನೋಡಿ, ಕಾಳು ಇನ್ನೂ ಸ್ವಲ್ಪ ನೀರಿರುತ್ತಲ್ಲ, ಅದನ್ನೆಲ್ಲ ಈ ಥರ ಕೈಯಲ್ಲಿ ಹಿಂಡ್ಕೊತಾ ಇದ್ದೀನಿ. ಹಿಂಡ್ಬಿಟ್ಟು ಆ ಸೊಪ್ಪಿಗೆ ನಾನು ಕಡಲೆಬೀಜ ಪುಡಿ ಮಾಡಿಟ್ಟಿದ್ನಲ್ಲ, ಅದು ಮಿಕ್ಸ್ ಮಾಡಿದ್ದೀನಿ. ರುಬ್ಬಿರೋ ಅಂಥ ಮಸಾಲೆ ಎಲ್ಲನೂ ಸಾಂಬಾರು ಬಗ್ಸಿದ್ವಲ್ಲ ಅದಕ್ಕೆ ಮಿಕ್ಸ್ ಮಾಡಿದ್ದೀನಿ. ನೋಡಿ, ಈ ಥರ ಬಂದಿದೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತೇನ್ರಿ? ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಒಗ್ಗರಣೆ ಮಾಡೋಣ ಬನ್ನಿ. ಎಣ್ಣೆ ಹಾಕಿದ್ದೀನಿ, ಸಾಸಿವೆ, ಒಣಗಿದ ಮೆಣಸಿನ್ಕಾಯಿ, ಸ್ವಲ್ಪ ಖಾರಕ್ಕೆ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಸೊಪ್ಪಿಗೇನು ಖಾರ ಹಾಕಿರಲ್ವಲ್ಲ, ಮೆಣಸಿನ್ಕಾಯಿ ಅಷ್ಟೇ. ಈರುಳ್ಳಿ ಹಾಕಿದ್ದೀನಿ. ಇಲ್ಲಿ ಕರ್ಬೇವಿನ ಸೊಪ್ಪು ಖಾಲಿಯಾಗಿದೆ, ನಾನು ಹಾಕಿಲ್ಲ. ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಸ್ವಲ್ಪ ಗೋಲ್ಡನ್ ಫ್ರೈ ಆದ್ರೇ ಚೆನ್ನಾಗಿರೋದು. ನಾನೆಲ್ಲ ಗೋಲ್ಡನ್ ಫ್ರೈ ಆಗೋ ತನಕನೇ ಇಟ್ಕೊಂಡು ಒಗ್ಗರಣೆ ಹಾಕೋದು. ನೋಡಿ, ಸಾಂಬಾರಿಗೆ ಸ್ವಲ್ಪ ಹಾಕ್ತಾಯಿದ್ದೀನಿ. ಈಗ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ, ಸಾಂಬಾರು ಜಾಸ್ತಿ ಮಾಡಿದ್ದೀನಿ ಇವತ್ತು. ಇನ್ನು ಮಿಕ್ಕಿದ್ದೆಲ್ಲನೂ ಪಲ್ಯಕ್ಕೆ ಮಿಕ್ಸ್ ಮಾಡೋಣ. ನೋಡಿ, ಈ ಥರ ಮಿಕ್ಸ್ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸಾಂಬಾರಂತೂ. ರಾಗಿ ಮುದ್ದೆಗೆ ಬಸ್ಸಾರು ತುಂಬ ಇಷ್ಟ ಆಗುತ್ತೆ. ನೀವು ಯಾರಾದರೂ ಈ ಥರ ಮಾಡಿದ್ದೀರಾ? ಈ ಸೊಪ್ಪು ತಿಂದಿದ್ದೀರಾ? ತಿಂದಿಲ್ಲ ಅಂದರೆ ಒಂದು ಕಾಮೆಂಟ್ ಹಾಕಿ ಯಾವ ಥರ ಇರುತ್ತೆ ಅಂತ. ನಮಗಂತೂ ತುಂಬ ಇಷ್ಟ. ಹಳ್ಳಿ ಸೈಡ್ ಈ ಥರ ಎಲ್ಲ ನ್ಯಾಚುರಲಾಗಿ ಸಿಗ್ತಾ ಇರುತ್ತೆ ಸೊಪ್ಪು, ಈ ಥರ ಎಲ್ಲ ನಾವು ಆವಾಗವಾಗ ಮಾಡ್ತಾನೆ ಇರ್ತೀವಿ. ನೋಡಿ, ರಾಗಿ ಮುದ್ದೆ, ಜನಗನುವ ಬಸ್ಸಾರು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಆಲ್ಮೋಸ್ಟ್ ಎಲ್ಲ ಬಸ್ಸಾರು ಇದೇ ಮಸಾಲೆನೇ ಹಾಕೋದು. ಕಾಳುಗಳು ಸೊಪ್ಪು ಚೇಂಜ್ ಆಗ್ತಾ ಇರುತ್ತೆ ಅಷ್ಟೇ. ಮಸಾಲೆ ಬಸ್ಸಾಂಬಾರಿಗೆ ಈ ಥರನೇ ಹಾಕೋದು. ಎಷ್ಟು ಚೆನ್ನಾಗಿದೆ ನೋಡಿ. ಮುದ್ದೆ ಬಸ್ಸಾರಂತೂ ಸೂಪರಾಗಿದೆ. ನಮ್ಮ ಮನೇಲಿ ಎಲ್ಲ ಇಷ್ಟಪಟ್ಟು ತಿಂತಾರೆ.